ದಿವಸ ಏಪ್ರಿಲ್ 21ಕ್ಕೆ ನಾಡ್ದು ಮಂಗಳವಾರ ಆಗುತ್ತೆ. ಎಲ್ಲರೂ ದಯವಿಟ್ಟು ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸ್ರಿ. ಈ ಹೋರಾಟ ಅತಿ ಉಗ್ರ ಹೋರಾಟ ಮಾಡಬೇಕಾಗಿ ವಿನಂತಿ. ಯಾಕಂದರೆ ಈಗ ಯಾವುದೇ ಕಾರಣಕ್ಕೆ ಯಾವುದೇ ನೋಟಿಫಿಕೇಶನ್ ಆಗ್ತಾಯಿಲ್ಲ, ಏನಿಲ್ಲ. ಒಳ ಮೀಸಲಾತಿ ನೆಪ ಹೊಡ್ತಾ ಇದ್ರು, ಬರೀ ನೆಪ ಹೊಟ್ಟು ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಅಂತಾರೆ. ಮೊನ್ನೆ ಧಾರವಾಡಲ್ಲಿ ಪ್ರೊಡಕ್ಷನ್ ಮಾಡಿಸಿಲ್ಲ ಅಂದರೆ 708 ಇಂಥ ಪೋಸ್ಟ್ ಕಳಿಸ್ಬಿಟ್ಟು ಮೂಗಿಗೆ ಬೆನ್ನಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಆಗ್ತಾಯಿಲ್ಲ, ಏನಿಲ್ಲ. ಭಾಳ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಇಲ್ಲಿ ಜೀವನ ಮಾಡ್ಬೇಕಂದ್ರೆ ಲೈಬ್ರರಿಯಲ್ಲಿ ಫೀಸ್ ಕೊಟ್ಬಿಟ್ಟು ಅಷ್ಟು ಇಷ್ಟು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾಯಿದ್ರು, ಏನೂ ಆಗ್ತಾಯಿಲ್ಲ. ಮೊದಲು ನೋಟಿಫಿಕೇಶನ್ ಇದ್ದರೆ ನಮ್ಮ ಜೀವನ ನಡೀತಿಲ್ಲ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾಳೆ ಹೆಂಗಂದ್ರೆ ನಮ್ದು ಧ್ವನಿ ಬೆಂಗಳೂರಿಗೆ ವಿಧಾನಸೌಧಕ್ಕೆ ನಮ್ಮ ಕೂಗಲ್ಲಿ ಕೇಳಿಸ್ಬೇಕು, ಅಂದಾಗೆ ನಮ್ಗೆ ಆಗುತ್ತೆ. ಇಲ್ಲಾಂದ್ರೆ ಆಗಲ್ಲ ಯಾವುದೇ ಕಾರಣಕ್ಕೂ. ಈಗಿರುವ ನಮ್ಮ ಪರಿಸ್ಥಿತಿಯಿಂದ ಹೆಂಗಿದ್ದೀವಪ್ಪ ಅಂದರೆ ನಮ್ಮದು 3-4 ವರ್ಷದಿಂದ ಓದ್ತಾ ಇದ್ದೀವಿ, ಅವ್ರಿಗೆ ಕೆಲಸ ಆಗ್ತಾಯಿಲ್ಲ, ಏನಿಲ್ಲ. ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ದುಡಿಯೋಕೆ ಹೋಗ್ತಾ ಇದ್ದೀವಿ, 12,000 ಕೊಡ್ತಾರೆ, ಮತ್ತೆ ಓದೋದು ಬಿಡ್ತೀವಿ. ಟಚ್ ಇರಲ್ಲ, ಏನಿರಲ್ಲ. ಅವು ಕಾಂಪಿಟೇಷನ್ ಕಳಿಸ್ತಾರೆ, 100, 200, 300, 300 ಪೋಸ್ಟ್ ಕಳಿಸಿ ಲಕ್ಷಗಟ್ಟಲೆ ನಾವು ಅಪ್ಲಿಕೇಶನ್ ಅದು 700, 800 ರೂಪಾಯಿ ಡಿ ತುಂಬಿಟ್ಟು ಯಾವ ಕಡೆ ಆಗ್ತಾಯಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಇನ್ನೇನು ಹಿಂದ್ಗಡೆ ಆಗಿದೆ ಎಲ್ಲ ಇರುತ್ತಾ ಸರ್. ಪಾಪ ಅವರು 30-40 ಕೇಸ್ ಹಾಕೊಂಡ್ಬಿಟ್ಟು ನಮ್ಮ ಜೊತೆ ಕೈ ಕೊಡಿಸ್ತಾ ಇದೆ. ಅಂದರೆ ನಮಗೆ ಎಲ್ಲರೂ ಇವತ್ತಿನ ದಿವಸ ಹೆಂಗಾಗ್ಬೇಕಂದ್ರೆ ಧಾರವಾಡಕ್ಕಿಂತ 4 ಪಟ್ಟು ಹೆಚ್ಚಿಗೆ ಆಗ್ಬೇಕು ನಾಳೆ ನಮ್ಮ ಪರಿಸ್ಥಿತಿ. ಯಾಕಂದರೆ ಈಗ ಭಾಳ ಸಿಕ್ಕಾಪಡಿದಿದೆ. ನಾಳೆ ಹೆಂಗಾದ್ರೂ ಮಾಡಿ ಎಲ್ಲರೂ ಕೈ ಜೋಡಿಸ್ತಾರೆ. ನಾಳೆ ಸಚಿವರು ಮತ್ತು MLA MP ಗಳು ಬಂದುಬಿಟ್ಟು ನಾಳೆ ನಮಗೆ ಮಾತಾಡಿಸ್ಬೇಕು, ಆ ಥರ ಮಾಡ್ಬೇಕು ನಮ್ಮ ಹತ್ರ ಇದ್ದರೆ. ಇವಾಗ ನಾವು ಬೇಕು ಬೇಡ ಅಂತೇಳಿ ಅಲ್ಲಿ ಮೂಲಿ ಕೂತ್ಕೊಂಡಾದರೆ ಇನ್ನೂ 40 ವರ್ಷ ಆದರೆ ನಮ್ಗೆ ಯಾವುದೇ ಕಾರಣಕ್ಕೆ ನೌಕರಿ ಆಗೋಂಗಿಲ್ಲ, ಏನಾಗಲ್ಲ. ನಮ್ಮದು ಈಗಿನ ಪರಿಸ್ಥಿತಿ ಅಂದರೆ ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಇರಲಾರ್ದು ನಮ್ಮಂಥವ್ರ ಪರಿಸ್ಥಿತಿ ನೋಡಿದ್ರೆ ಸುಮ್ಮನೆ ಹೇಳ್ಕೊಂಡ್ರೆ ಭಾಳ ದೂರ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಎಷ್ಟು ಓದಬೇಕಂದ್ರೆ ನಮಗೆ ಮೊದಲು ನೋಟಿಫಿಕೇಶನ್ ಆದರೆ ಓದಬೇಕಲ್ಲ, ಅಲ್ಲಿವರೆಗೆ ಆಗಲ್ಲ. ಧಾರವಾಡಲ್ಲಿ ಮಾಡಿದ್ರು ಪೊಲೀಸರು ಈ ಥರ ಮಾಡಿ ಹಾಕ್ಬಿಟ್ಟು ಇವತ್ತಿನ ದಿವಸ ನಮ್ಮ ನಾಯಕರು ಸಿಕ್ಕಾರಂದ್ರೆ ನಮ್ದು ಯಾವುದೇ ಋಣ ಭಾಳ ಟ್ಯಾಂಕ್ಸ್ ಹೇಳ್ಬೇಕು. ಇವರು ಸಲ ಮಾಡಿದ್ರು ಬಂಡಾರ ಸರ್ ಎಷ್ಟು ಒತ್ತಡ ಹಾಕಿದ್ರಂತೆ, ಅವ್ರು ಹೇಳಿದ್ರು ಅಷ್ಟು ಮಾಡಿದಾರೆ. ನಾಳೆ ಆಗಾಗ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಅವರೇ ಹೇಳಿದ್ರು, ನಿಮ್ಗೆ ಏನು ಬೇಕು ಎಲ್ಲನೂ ಕೊಡ್ತೀನಿ ಅಂತೇಳಿ ಎಲ್ಲ ಒಪ್ಕೊಂಡ್ಬಿಟ್ರು. ನಾಳೆ ಬೇಕಾದ್ರೆ ಅಲ್ಲೇ ಕ್ಲಾಸ್ ಮಾಡೋಣ, ಅಲ್ಲೇ ಕ್ಲಾಸ್ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿಸ್ತೀನಿ ಅಂತ ಹೇಳಿಬಿಟ್ರು. ಅವರು ನಮ್ಮ ಕೈ ಜೋಡಿಸು ಭಾಳ ಹೆಂಗಂದರೆ ಈ ಥರ ಈ ನಮಗೋಸ್ಕರ ಈಗ ಎಲ್ಲರಿಗೂ ನಮ್ಗೆ ಬೇಕು. ಈಗ ನಮ್ಮ ಪರಿಸ್ಥಿತಿ ಹೆಂಗಾದ್ರೆ ನಮಗೂ ಸಿಕ್ಕಾಪಟ್ಟೆ ನೀಡಿದೆ, ನಮಗೀಗ ನೋಟಿಫಿಕೇಶನ್ ನೀಡಿದೆ, ಎಲ್ಲ ಇದೆ. ಅದಕ್ಕೋಸ್ಕರ ಆಗ್ತಾಯಿಲ್ಲ. ಯಾವುದೇ ಕಾರಣಕ್ಕೆ ನಮಗೆ ಬಿಡಬಾರ್ದು ಈ ಸಲ ಚಾನ್ಸ್, ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಈ ಸಲ ಏನಾಗಿದೆ ಈ ಲಾಸ್ಟ್ ಹೋರಾಟ ಅನಿರ್ದಿಷ್ಟ ಹೋರಾಟ. ಈಗ ಹೆಂಗಂದರೆ ರಾತ್ರಿ 7-8 ಗಂಟೆ ಆದರೂ ಸರ್ ನಮ್ಮ ಜೊತೆ ಇರ್ತೇವೆ ಸರ್. ಯಾಕಂದ್ರೆ ನೀವು ನಮಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ದೀವಿ. ನಮ್ಮ ಪರಿಸ್ಥಿತಿ ಭಾಳ ಇದಿದೆ ಸರ್ ಈಗ. ಅದಕ್ಕೋಸ್ಕರ ನಮ್ಮ ಯಾವುದೇ ಕಾರಣ ಮಾತೇ ಆಡೋಕೆ ಬರುವಾಗ ಹೆಚ್ಚಿಗೆ ಜಾಸ್ತಿ ಸರ್. ಲೈಬ್ರರಿ ಕೂತ್ಕೊಂಡು 2-3 ವರ್ಷ ಲೈಬ್ರರಿ ಕೂತ್ಕೊಂಡು ಆ ಕಡೆ ಓದು ಅದರಲ್ಲಿ ನೋಡಿದ್ರೆ ಅಕ್ರಮ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗ್ತಾಯಿದೆ. KPCC ಹೆಗ್ಗಣಿ ಥರ ಸರ್. ಅವರು ಪರಿಸ್ಥಿತಿ ನಮ್ಗೆ ನೋಡಿದ್ರೆ ಹೆಂಗಾಗುತ್ತೆ KPCC. ಅದಕ್ಕೆ KE ನಿನ್ನೇನು ಹೋರಾಟ ಮಾಡಿದ್ರು, KEಯಿಂದ ಅಗ್ರಿಕಲ್ಚರ್ ನಿನ್ನೆ KEಗೆ ಜೂನ್ ಎಕ್ಸಾಮ್ ಇಟ್ಬಿಟ್ರು. ಈ ಥರ ಹೋರಾಟ ಮಾಡಿದ್ದಕ್ಕೆ ಈ ಥರ ಆಗ್ತದೆ. ಇಲ್ಲಾಂದ್ರೆ ಕರಲ್ಲ ಅವ್ರು ನಮ್ಮ ಬಳಿ ಸನಿನೇ ಬರಲ್ಲ. ಅವ್ರು ನಾವು ಯಾರು ನಮ್ಮ ಹಕ್ಕು ನಾವು ಬಿಡ್ತಾ ಇದ್ದೀವಿ. ನಾವೇನು ಅವ್ರ ಹತ್ರ ಮನಿನಂತ ಕೊಡೋ ಅಂತ ಕೇಳ್ತಾ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಬಿಟ್ಟರೆ BJP ಹಾಕ್ತಾರೆ, BJP ಬಿಟ್ಟರೆ ಕಾಂಗ್ರೆಸ್ಗೆ ಹಾಕ್ತಾರೆ, ಮೇಲೆ ಹಾಕ್ತಾರೆ, ಕೆಳಗೆ ಬರೀ ಇದೆ JDS ಕಾಂಗ್ರೆಸ್. ನಮಗೆ ಬೇಕಾದ್ರೆ ಕೇಳಿದ್ರೆ ಹಿಂಗೆ ಕೊಡ್ತಾ ಇಲ್ಲ. ಇನ್ನು ಮನೆ ಕೊಡೋದ್ರಿಂದ ನಮ್ಗೆ ಎಲ್ಲಿ ನಮ್ಗೆ ಅವಶ್ಯಕ ಮಾಡ್ತಾ ಇಲ್ಲ. ನಾವೇನು ಬೇಡ. ಇನ್ನೊಂದು ಸಲ ಬರುವಾಗ ಮುಂದಿನ ಎಲೆಕ್ಷನ್ಗೆ ಈ ಸಲ ಇದೇನು ಇವಾಗ ಏನು ಆಗಲಿಲ್ಲ ಅಂದರೆ ನಮ್ಗೆ ಇನ್ನೂ 1 ವರ್ಷ ಆಗಲ್ಲ. ಯಾಕಂದರೆ ಮುಂದೆ ZP TP ಎಲೆಕ್ಷನ್ ಅಂತ ನೋಡ್ತಾರೆ. ಇವಾಗ ಅವಾಗ ಕೋಡ್ ಆಫ್ ಕಂಡಕ್ಟ್ ಬಂದರೆ ಯಾವುದೇ ಕಾರಣಕ್ಕೆ ನೋಟಿಫಿಕೇಶನ್ ಆಗಲ್ಲ. ಕೋಡ್ ಆಫ್ ಕಂಡಕ್ಟ್ ಬಂದರೆ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು, ಇವಾಗೇ ನಾಳೆ ಇಲ್ಲಿಂದ ಕೂಗಿದ್ರೆ ವಿಧಾನಸೌಧದಾಗ ಅಲ್ಲಿದ್ದ ಸಿದ್ದರಾಮಯ್ಯ ಅವರಿಗೆ ಭಾಳಷ್ಟು ನಂಬಿಕೆ ಇತ್ತು. ಅವ್ರು ಏನೋ ಕೊಡ್ತಾರೆ 2018 ಏನೋ ಮಾಡಿದ್ದಾರೆ ಅಂತೇಳಿ ಅವ್ರು ಬಿಟ್ಟು ನಂಬಿಕೆ ಬಿಟ್ಟು ಎಲ್ಲರೂ ಅವ್ರಿಗೆ ಓಟ್ ಹಾಕ್ಬಿಟ್ಟು ಅವರು ಇವ್ರು ಬೇಕು. ಈ ವಿಧಾನಸಭೆ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ವಿರೋಧ ಪಕ್ಷ ಅಧ್ಯಕ್ಷರು ಅದು ಯಾವ ಥರ ಏನೂ ಇಲ್ವೋ. ನಾವು ಇಲ್ಲಿಂದ ನಾವು ಮಾತಾಡಿದ್ರೆ ಸ್ಟ್ರೈಕ್ ಮಾಡಿದ್ರೆ ಮಾತಾಡ್ತಾರೆ. ಅವ್ರಿಗೆ ಇಲ್ವಾ ಅವ್ರಿಗೆ ಮಾತಾಡೋಕ್ಕೆ? ಎಲ್ಲ 224 MLAಗಳು ಏನು ಮಾಡ್ತಾವ್ರು ನಮಗೆ? ನಾಳೆಗೆ ಅವ್ರಿಗೇನೋ ಮನೆ ಬೈ ಎಲೆಕ್ಷನ್ ಇಷ್ಟೊಂದು ತೆರೆ ಕಟ್ಕೊಂಡ್ಬಿಟ್ರು. ಟಿಕೆಟ್ ಕೇಳಿದ್ರು, ಅದು ಇದು IPL ಟಿಕೆಟ್ ಕೇಳಿದ್ರು. ಏನು ಈ ಥರ ನಮ್ಮದು ಪರಿಸ್ಥಿತಿ ಅಲ್ವಾ? ನಾವು ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಏನು ಬೇಕಾದ್ರು ಮಾಡ್ಬೋದು. ಇವತ್ತು ನಾಳೆ ಗಳಿಸ್ಬೇಕಂದ್ರೆ ನಮ್ಮಲ್ಲಿ ಇರುತ್ತೆ. ಬಟ್ ನಾವು ಒಗ್ಗಟ್ಟಿರ್ಬೇಕು. ನಮ್ಮ ಒಗ್ಗಟ್ಟಿದ್ರೆ ಆಗುತ್ತೆ, ಇಲ್ಲ ಆಗಲ್ಲ. ನಾವು ಈಗ ಯಾಕಂದರೆ ಇವ್ರಿಗಿಲ್ಲ. ಈಗ ಸೋರ್ ಬಂದಿದ್ದಾರೆ ಅಂತ ಅವ್ರಿಗೆ 10-12 ವರ್ಷದಿಂದ ಸರ್ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಸಲುವಾಗಿ. ಇವರಿಗೆ ನಮಗೆ ಸಂಬಂಧ ಸೂತ್ರ ಮನೆ ಮಠ ಬಿಟ್ಟು ಅಭಿವೃದ್ಧಿ ಬಂದಿದ್ದಾರೆ ಅಂತ ಇಂಥ ನಾಯಕರು ಭಾಳ ಪುಣ್ಯ ಮಾಡಿದ್ದೀವಿ. ನಾವು ಯಾವ ಅದು ಮತ್ತು TD ಸರ್ ಮತ್ತು ನಂದಿ ಸರ್ ಎಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ. ಅವರೇ ಇಷ್ಟು ಒಗ್ಗಟ್ಟಾಗ್ತಾರೆ, ನಾವು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಒಗ್ಗಟ್ಟು ಹಾಕಲೇಬೇಕು. ನಾಳೆ ದಿವಸ ಎಲ್ಲರಿಗೆ ಆಜು ಲೈಬ್ರರಿಗೆ ಎಲ್ಲರಿಗೆ ಫ್ರೆಂಡ್ಸ್ ಹೇಳಿ, ಯಾಕಂದ್ರೆ ದಯವಿಟ್ಟು ಮಾಡೋಣ. ಇದು ಮಾಡಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನಾವು ಏನಾದರೂ ಪ್ರಯತ್ನ ಮಾಡಲೇಬೇಕು. ಇಲ್ಲಿ ಎಷ್ಟು ಓದ್ತೀವಿ ಅಷ್ಟು ಪ್ರಯತ್ನ ನಾಳೆ ಹೋರಾಟದಲ್ಲಿ ಇಡಬೇಕು. ಇಟ್ಟರೆ ಕೆಲಸ ಆಗುತ್ತೆ ನಮ್ಗೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕಾಗಿ ಇನ್ನು 10 ವರ್ಷ ಆದರೂ ಮಾಡಲ್ಲ. ಅವ್ರು ನಮ್ಮ ಕಡೆ ತೆರಿನೇ ಕೆಡಿಸ್ಕೊತಾ ಇಲ್ಲ.
ಪೂರಾ ಅಲರ್ಜಿ ಮಾಡಿಬಿಟ್ಟವ್ರೆ. ಇವ್ರು ಹಿಂಗೆ ಹೋರಾಟ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಅದು ಸುಮ್ಮನೆ ಐತಿಹಾಸಿಕ ಅಂತ ಯಾವ ಹೈದರಾಬಾದ್ ಕರ್ನಾಟಕ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆ ಕಡೆ 10,000 20,000 ಬಾಯಿಗೆ ಬಂದಂಗೆ ಪೋಸ್ಟ್ ಅದ್ರಲ್ಲಿ ಸುಮ್ಮನೆ 1,000 2,000 ಬೇಡ ನಮ್ಮ ಪರಿಸ್ಥಿತಿಗೆ. ಏನು ನಾವೇನು ಅವರಿಗೆ ಬುಕ್ಸೇಟಿ ಬಿಡ್ತಾ ಇದ್ದೀವಿ. ನಾವು MLA ಓಟ್ ಹಾಕಿಬಿಟ್ಟು ಕಳಿಸ್ತಾ ಇದ್ದೀವಿ, ಮೇಲ್ಗಡೆ ಕಳಿಸ್ತಾ ಇದ್ದೀವಿ. ಕುತ್ಕೊಂಡವರು ಆರಾಮ್ಸಿ 1 ವರ್ಷ 2 ವರ್ಷಕ್ಕೆ ಮನೆ ಆಸ್ತಿ ಪೀಸ್ತಿ ನೋಡಿ ಅವ್ರು ಎಲ್ಲಿ ಎಸ್ಟೇಟ್ ಮಾಡ್ಕೋತಾರೆ ಅಲ್ಲಿ ಕಡೆ ಎಲ್ಲ ಅವ್ರ ಮಕ್ಕಳಿಗೆ ಕರೆಸ್ಬಿಟ್ಟು ನಮ್ಮ ಜೊತೆ 1 ವರ್ಷ ಓದಕ್ಕೆ ಹೇಳಿ, ನಮ್ಮ ಜೊತೆ ನೋಡೋಣ. ಲೈಬ್ರರಿ ಮಾಡಿಬಿಟ್ಟು 1 ವರ್ಷ MLA ಮಕ್ಕಳಿಗೆ ಅವ್ರು MBA MTech BTech MBBS ಮಾಡಿಬಿಟ್ಟು ಫಾರಿನ್ ಕಳಿಸ್ತಾರೆ. ನಮ್ಮ ಜೊತೆ ಇಲ್ಲಿ ಲೈಬ್ರರಿ ಮಾಡಿಬಿಟ್ಟು 1 ವರ್ಷ ಓದಕ್ಕೆ ಹೇಳಿ, ಮೆಸ್ ಊಟ ಇಟ್ಟು ಮಾಡೋಕ್ಕೆ ಹೇಳಿ. ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಏನಿದೆ ಅಂತೇಳಿ. ಬರೀ ಅವ್ರ ನೆಪ ಇವ್ರ ನೆಪ ನಾವು ಬರೋ ಎಲೆಕ್ಷನಲ್ಲಿ ನಾವು ತೋರಿಸ್ಬೇಕು ನಮ್ದು ಏನಿದೆ ಅಂತೇಳಿ. ನಾಳೆ ಎಲೆಕ್ಷನ್ಗೆ ಬರ್ತಾರಲ್ಲ ಅವು ZP TP ಅವರೆಲ್ಲ ಇವ್ರಿಗೆ ಮಾಡೋದು ಬಿಟ್ಟಿಗೆ ನಾಳೆ ಬರ್ತಾರಲ್ಲ MP MLA ಎಲೆಕ್ಷನ್ ಬಂದಾಗ ನಾವು ತೋರಿಸ್ಬೇಕು ನಮ್ಮ ತಾಕತ್ತು ಏನಿದೆ ಅಂತೇಳಿ. ಅವಾಗೆಲ್ಲ ಕಾಲು ಹಿಡಿಯೋಕೆ ಬರ್ತಾರೆ. ನಮ್ದು ಏನಿಲ್ಲ, ನಂಬಲ್ಲಿ ಏನಿದೆ ನೀವು JDS ಕಾಂಗ್ರೆಸ್ಸು BJP ಅವು ಯಾವನೇ ಹಾಕಿರಲಿ ವ್ಯಕ್ತಿನೇ ಆಯ್ಕೆ ಮಾಡಲ್ಲ. ನಂಬಲ್ಲೇ ಟ್ಯಾಲೆಂಟ್ ಇದೆ. ನಾವು ಅವ್ರಿಗಿಂತ ಶಾಣ್ಯರು. ಅವ್ರು ಏನು ಗೊತ್ತಿದೆ ಅವರು. ನಾವು ಹಿಸ್ಟ್ರಿ ಓದಿದ್ವಿ, ಎಲ್ಲ ಜಿಯೋಗ್ರಫಿ ಓದ್ತೀವಿ, ಸಂವಿಧಾನ ಓದ್ತೀವಿ. ಯಾವ ಆರ್ಟಿಕಲ್ ನಾವು ಇಷ್ಟದ ನಾಳೆಗೆ ಇದು ಮಾಡ್ಬೇಕಂದ್ರೆ ಯಾವ ಆರ್ಟಿಕಲ್ ಬರುತ್ತೆ, 19ನೇ ವಿಧಿ ಯಾವ ಸ್ವತಂತ್ರ ಹೆಂಗೆ ಮಾಡ್ತಿದ್ರು ನಮ್ಗೆ ಗೊತ್ತು. ಅವ್ರಿಗೆ ಗೊತ್ತಿದೆ ಇಟ್ಟು. ಅವ್ರು ಸುಮ್ಮನೆ ಆ ಕ್ಷೇತ್ರದಾಗ ಅವ್ರಿಗೆ ನಾಲೇಜ್ ಇರಲ್ಲ, ಸಚಿವ ಮಾಡ್ಬಿಡ್ತಾರೆ. ಅವ್ರಿಗೆ ಏನಿದೆ ಅವ್ರಿಗೇನು ಗೊತ್ತಾಗಬೇಕು. ಅವ್ರಿಗೆ ಮತ್ತು ಕನ್ನಡನೂ ಓದೋ ಬರಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ MLA MP MLA ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲರೂ ನಂಬಲ್ಲಿ ಹಾಕಿಲ್ಲ. ಯಾಕಂದರೆ ನಂಬಲ್ಲಿ 2 ವರ್ಗ ಇರೋದು. ನಾಳವ್ರು ಆಳ್ಸ್ಕೂರೊಳಗೆ ನಮ್ಮ ನಾಳು ಇಚ್ಛಾಶಕ್ತಿ ಇಲ್ಲ ಅವ್ರ ಹತ್ರ. ನಮಗೆ ಹೆಂಗೆ ಬಂದಿಟ್ಟು ಬರ್ತು ಎಲೆಕ್ಷನ್ ಬಂತು, ನಂದು JDS ನಂದು BJP. ಇವಾಗ ನಮ್ಮ ಪರಿಸ್ಥಿತಿ ಏನು, ಅವಾಗೇ ನಾವು ಶಾಣ್ಯರಾಗಿಬಿಟ್ಟು ಅವರಿಗೆ ಈಗ ಮನಸ್ಸು ಮಾಡೋದು ನಾವು ಏನು ಬೇಕಾದ್ ಮಾಡ್ಬೋದು. ಅವರಿಗೆ ನಮ್ಮಲ್ಲಿ ಹಕ್ಕಿದೆ ಹತ್ರ, ನಮ್ಮ ಹಕ್ಕು ನಾವು ಬೇಡ್ತಾ ಇದ್ದೀವಿ, ನಾವು ಕ್ಯಾರಿ ಮಾಡ್ತಾ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಹಿಂಗೆ ಬರಬಾರ್ದು. ಎಲ್ಲರೂ ಒಗ್ಗಟ್ಟಾಗಿಬಿಟ್ಟು ನಾಳೆ ಮಾಡಿದ್ರೆ ಇನ್ನೇ ಲಾಸ್ಟ್ ಹೋರಾಟ ಆಗಿರ್ಬೇಕು ನಮ್ಮದು. ಇನ್ನೊಂದು ಸಲ 56,432 ಪೋಸ್ಟ್ ಅದು ಏನು ಪ್ರಣಾಳಿಕೆ ಹೇಳಿದಾರೆ ಅವು ಇಷ್ಟು ಆಗಬೇಕು. ಅದು ಆದರೂ ವಿತ್ ಕ್ಯಾಲೆಂಡರ್ ಮಾಡ್ಬೇಕು. ಇಷ್ಟು ಎಕ್ಸಾಮ್ ಬಿಡ್ತೀವಿ ಅಂತ ಹೇಳ್ಬೇಕು. ಸುಮ್ಮನೆ ಕಳಿಸ್ಬಿಟ್ಟು ಸುಮ್ಮನೆ ಮಾಡಿಬಿಟ್ಟು ಮತ್ತೆ ಓದ್ತೀವಿ, ಮತ್ತೆ ಊರಿಂದ 5,000 10,000 ತರ್ತೀವಿ, ಕಂಪ್ನಿಯಾಗ ದುಡ್ತೀವಿ, ಪೆಟ್ರೋಲ್ ಬಂಪರ್ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡ್ತೀವಿ. ನಮ್ದು ಆಗಲ್ಲ. ಈಗ ನಮ್ಮ ಮನೆ ಪರಿಸ್ಥಿತಿಗೆ ಒಂದು ನೌಕರಿ ಇದ್ದರೆ ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಈಗ 4-5 ಎಕರೆ ಇತ್ತು, ಹೊಲ 10 ಎಕರೆ ಒಳಗಡೆ ಇದ್ವಿ ನಾವೆಲ್ಲರೂ ಕೋಟೆ ಅಂದ್ರೆ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ದಯವಿಟ್ಟು ನಾಳೆಗೆ ಎಲ್ಲರೂ ಜಮಾ ಆಗಿ ಎಲ್ಲರೂ ಇದು ಮಾಡಿಬಿಟ್ಟು ನಾಳೆ ಮಾಡಿದ್ರೆ ಏನೋ ಆಗುತ್ತೆ. ಈ ಸರ್ಗಳು ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದ ಹೇಳ್ತೀವಿ ಸರ್ಗೆ. ಯಾಕಂದರೆ ಯಾರೂ ಬರಲ್ಲ. ಈಗ ನಾವು MLAಗಳು ಕೇಳಂಗಿಲ್ಲ. ಈ ಸತಿ ಯಾರಿಗೆ ಅದಕ್ಕೆ ನಮ್ಮ ಮಾತು ಕೇಳಿದ್ರೆ MLAಗಳು ಹೋಗಿ ಮುಂದೆ ಯಾರೇ ಕೇರ್ ಮಾಡಲ್ಲ. ಇವ್ರು ಬಂದಿದ್ರೆ ಅಂತ ಇವರೆಷ್ಟೋ ಸಲ ನೋಡಿದ್ರೆ ನಾವು ಧಾರವಾಡಲ್ಲಿ ಎಲ್ಲ ನೀವು ಇನ್ಸ್ಟಾಗ್ರಾಮ್ ನೋಡಿರ್ಬೇಕು. ಎತ್ತಕೊಂಡು ಬಸ್ಸಲ್ಲಿ ಒಯ್ಯುವಾಗ ಎಷ್ಟೇ ಮಾಡೋದು. ಇವ್ರಿಗೆ ಯಾಕೆ ಬೇಕು ಹೇಳಿ? ಇವ್ರಿಗೆ ನಮಗೇನು ಇದು ನಮ್ಮದು ಇವ್ರಿಗೇನು ಸಿಗುತ್ತಾ? ಇವ್ರಿಗೆ ಸಿಗಲ್ಲ. ನಮಗೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಹೋರಾಟ ಮಾಡ್ತಿದ್ರೆ ನಮ್ಮಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಮಾಡಲೇಬೇಕಲ್ಪ, ಈ ಸಲ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ನಾಳೆ 21ನೇ ತಾರೀಕು ಏಪ್ರಿಲ್ 21ನೇ ಶಿವ ಸರ್ಕಲಿಂದ ದರ್ಬಾರ್ ಕಾಲೇಜಿಂದ ಅಲ್ಲೇ ಇರೋಣ. ಎಷ್ಟಾಗುತ್ತೆ ಅಷ್ಟು ಅಲ್ಲೇ ಇರೋ. ನಾವು ಯಾವಾಗ ನಮಗೇನೋ ಏನು ಮಾಡಲ್ಲ. ಏನು ಜೀವ ಹೊಡಿತಾರೆ ಅವರು, ಏನು ಮಾಡಂಗಾರ ಅವ್ರು. ಪೊಲೀಸ್ ಬರ್ದು ಅಂಜಿಂದ ಪೊಲೀಸ್ ಬಂದು ಹೇಳಿ ನಮ್ಮ OTP ಮಾಡಿಸ್ತಾರೆ. ಸುದ್ದಿ ಹೋದ್ದೆ ನಾವು ಪೊಲೀಸರು ಕೇಳಿದ್ರೆ ಮಾಡಿಸ್ತಾರೆ. ನಿಮ್ಮ ಕೈಲಿ ಆಗುತ್ತಾ? ಇಲ್ಲಾಂದ್ರೆ ಅವರೆಲ್ಲ ಕಂಪ್ಲೇಂಟ್ ಕೊಡ್ತೀವಿ, ಸಚಿವ ಸಂಪುಟರು ಕಂಪ್ಲೇಂಟ್ ಕೊಡ್ತೀವಿ. MLAಗಳು ತೋತೀರಾ ನಿಮ್ಮಲ್ಲಿ ಇದು ತೊಗೊಳ್ಳೋದು ಇಲ್ಲ. ಅದಕ್ಕೆ ಬಿಡಿ ಸರ್, ನಾವು ಹೋರಾಟ ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಹಾನಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಗೆ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತೇಳಿ ಇವರು ಎಷ್ಟು ಅಗಳೇನೆ ಎಲ್ಲರೂ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳಿದ್ದಾರೆ. ಎಲ್ಲ ಆರ್ಡರ್ ಕಾಪಿ ಇದು ತಂದಿದ್ದಾರೆ, ಎಲ್ಲ ಅಗ್ರಿಮೆಂಟ್ ಇದು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲನೇ ಇದೆ. ಸರ್ ಜೊತೆ ಮಾತಾಡಿದ್ವಿ, ಎಲ್ಲ ಮಾತಾಡಿದ್ವಿ. ನಾಳೆ ಎಷ್ಟಿದ್ರು ನಾಡಿದ್ದು 21ನೇ ತಾರೀಕು ದಯವಿಟ್ಟು ಎಲ್ಲರೂ ಬರೋಣ. ಆಜುಬಾಜು ಹೇಳಿ ಎಲ್ರಿಗೂ ಹೇಳ್ಬಿಟ್ಟು. ಯಾಕಂದರೆ ಇದು ಧಾರವಾಡಕ್ಕಿಂತ 4 ಪಟ್ಟು ಆಗಬೇಕು. ಇದು ಧಾರವಾಡಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ದು ತೋರಿಸ್ಬೇಕು, ಈ ಬಿಜಾಪುರಿಂದ ತೋರಿಸ್ಬೇಕು. ನಾಳೆಗೆ ಈ ಕ್ಷೇತ್ರದ ಗೌಡ್ರು ಬರ್ತಾರಂತೆ. ಅವ್ರು ಬಂದಾಗ ಮತ್ತೆಷ್ಟು ಇದು ಇದಾಗುತ್ತೆ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕು. ದಯವಿಟ್ಟು ಇಷ್ಟು ಹೇಳಿದ್ಮೇಲೆ ನಿನ್ನ ಎರಡು ಮಾತು